ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಂತಹ ವಿನಯ್ ಕುಲಕರ್ಣಿಗೆ ಇವತ್ತು ಹೈಕೋರ್ಟ್ ಜಾಮೀನನ್ನ ಕೊಟ್ಟಿದೆ. ಇದೆಲ್ಲದರ ಬೆನ್ನಲ್ಲೇ ಆಶ್ಚರ್ಯಕರ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಮೃತ ಯೋಗೇಶ್ ಗೌಡ ಪತ್ನಿ. ವಿನಯ್ ಕುಲಕರ್ಣಿ ಅವರಿಗೆ ಕೋರ್ಟ್ ಜಾಮೀನು ಕೊಟ್ಟಂತಹ ಬೆನ್ನಲ್ಲೇ ಮೃತ ಯೋಗೇಶ್ ಗೌಡ ಸಹೋದರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಮೃತ ಯೋಗೇಶ್ ಗೌಡ ಪತ್ನಿ ಅಚ್ಚರಿಯ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ವಿಭಾಗೀಯ ಪೀಠ ಮಧ್ಯಂತರ ಜಾಮೀನನ್ನು ಕೊಟ್ಟಿದೆ. ಸ್ಪೆಷಲ್ ಕೋರ್ಟ್ ವಿಧಿಸಿರುವಂತಹ ಶಿಕ್ಷೆ ಅಮಾನತಿನಲ್ಲಿಟ್ಟು ತಡೆಯನ್ನ ಕೂಡ ಕೊಟ್ಟಿದೆ. ದೋಷಿ ತೀರ್ಪಿಗೂ ತಡೆ ನೀಡಿ ನ್ಯಾಯಮೂರ್ತಿ ಬಸವರಾಜ್ ಹಾಗೆ ಮೊಹಮ್ಮದ್ ನವಾಜ್ ಅವರಿದ್ದ ವಿಭಾಗೀಯ ಪೀಠ ಆದೇಶವನ್ನ ಕೊಟ್ಟಿದೆ. ಇದೆಲ್ಲದರ ನಡುವೆ ಯೋಗೇಶ್ ಗೌಡ ಪತ್ನಿ ಅಚ್ಚರಿಯ ನಿರ್ಧಾರವನ್ನ ಹೇಳಿದ್ದಾರೆ. ಅಚ್ಚರಿಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಅವರಿಗೆ ಕೋರ್ಟ್ ಜಾಮೀನು ನೀಡಿದ ಬೆನ್ನಲ್ಲೇ ಮೃತ ಯೋಗೇಶ್ ಗೌಡ ಸಹೋದರ ಗುರುನಾಥ್ ಗೌಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತೇವೆ ಅಂತ ಹೇಳಿದ್ದಾರೆ. ಆದರೆ ಮೃತ ಯೋಗೇಶ್ ಗೌಡ ಪತ್ನಿ ಅಚ್ಚರಿಯ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ. ನ್ಯಾಯಾಲಯದ ತೀರ್ಪಿಗೆ ನಾವೆಲ್ಲರೂ ಕೂಡ ತಲೆಬಾಗಬೇಕು. ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ ಗೌಡ ಅವರು ಮಾತನಾಡಿದ್ದಾರೆ. ಅವರಿಗೆ ಶಿಕ್ಷೆಯಾದಾಗ ಖುಷಿ ಪಟ್ಟಿಲ್ಲ, ಅವರಿಗೆ ನೋವಾಗಿದೆ ಅಂತ ದುಃಖನೂ ಪಟ್ಟಿಲ್ಲ. ನ್ಯಾಯಾಲಯ ನೀಡಿದ ತೀರ್ಪಿಗೆ ನಾವೆಲ್ಲ ತಲೆಬಾಗಬೇಕು. ಅಂದು ಅವರಿಗೆ ಶಿಕ್ಷೆ ನೀಡಿದ್ದು ನ್ಯಾಯಾಧೀಶರು, ಇಂದೂ ಕೂಡ ನ್ಯಾಯಾಧೀಶರು ಆದೇಶ ಕೊಟ್ಟಿದ್ದಾರೆ. ನಾವು ಕೋರ್ಟ್ ಆದೇಶಕ್ಕೆ ತಲೆಬಾಗಬೇಕು. ಆದರೆ ಇಂದು ನೀಡಿದ ಆದೇಶದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ನಾನು ಯಾರಿಗೂ ಕೂಡ ಬೆಂಬಲ ಕೊಡಲ್ಲ, ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ವಿಚಾರವಾಗೂ ಕೂಡ ಮಾತಾಡಿದ್ದಾರೆ. ನಾನು ಯಾರಿಗೂ ಬೆಂಬಲ ಕೊಡಲ್ಲ, ನಾನು ಜಮೀನಿನ ಕೆಲಸ ಮಾಡಿ ಬದುಕ್ತಾ ಇದ್ದೀನಿ. ಕೆಲವರು ನನ್ನ ಬಗ್ಗೆ ಹಲವು ಮಾತುಗಳನ್ನಾಡಿದ್ದಾರೆ. ದೇವರು ಒಳ್ಳೇದು ಮಾಡಿದವರಿಗೆ ಒಳ್ಳೇದಾಗತ್ತೆ, ಕೆಟ್ಟದ್ದನ್ನು ಮಾಡಿದವರಿಗೆ ಕೆಟ್ಟದ್ದಾಗತ್ತೆ. ಹಲವರು ಮಲ್ಲಮ್ಮ ದುಡ್ಡು ತಿಂದಾಳು ಅಂತ ಆರೋಪ ಮಾಡಿದ್ರು. ಈ ಆದೇಶ ಅವರಿಗೆ ತಕ್ಕ ಪಾಠ. ನಾನು ಯಾವುದೇ ದುಡ್ಡು ತಗೊಂಡಿಲ್ಲ, ಹಣ ಪಡೆದಿದ್ರೆ ಹಗಲು ರಾತ್ರಿ ದುಡಿತಾ ಇರಲಿಲ್ಲ. ನಾನು ಸುಪ್ರೀಂ ಕೋರ್ಟ್ ಮೊರೆ ಹೋಗಲ್ಲ. ಪಕ್ಷದಿಂದ ಗುರುನಾಥ ಗೌಡ ಹಾಗೆ ಬಸವರಾಜ್ ಕೊರವರ ಹಣ ತೆಗೆದುಕೊಂಡಿದ್ದಾರೆ, ಅದಕ್ಕೆ ಮುಂದೆ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ಗೆ ನಾನು ಹೋಗಲ್ಲ. ಇನ್ನು ಮಧ್ಯಂತರ ಜಾಮೀನು ಹಿನ್ನೆಲೆ ಜೈಲಿನಲ್ಲೇ ವಿಚಾರ ತಿಳಿದು ವಿನಯ್ ಕುಲಕರ್ಣಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಧಾರವಾಡದಲ್ಲಿ ಅಭಿಮಾನಿಗಳು ಅಗಸಿ ವೃತ್ತದ ಬಳಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಪಟಾಕಿ ಸಿಡಿಸಿ ಸತ್ಯಮೇವ ಜಯತೆ ಅಂತ ಘೋಷಣೆ ಕೂಗಿ ಸಂಭ್ರಮಿಸಿದ್ದಾರೆ. ಬಹುತೇಕ ಇವತ್ತು ಸಂಜೆಯ ವೇಳೆಗೆ ಆರ್ಡರ್ ಪ್ರತಿ ವಕೀಲರ ಕೈ ಸೇರುತ್ತೆ. ಸ್ಪೆಷಲ್ ಕೋರ್ಟ್ನಲ್ಲಿ ಷರತ್ತು ಪ್ರಕ್ರಿಯೆಯನ್ನು ಪೂರೈಸ್ತಾರೆ. ಆ ಬಳಿಕ ಜೈಲಿಂದ ರಿಲೀಸ್ ಆಗ್ತಾರೆ. ಸೊ ನೋಡೋಣ. ಈಗ ಆಲ್ರೆಡಿ ಸದ್ಯಕ್ಕಂತೂ ವಿನಯ್ ಕುಲಕರ್ಣಿ ರಿಲೀಸ್ ಆಗಿದ್ದಾರೆ. ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ ಕಾದು ನೋಡಬೇಕು.